ಕರ್ನಾಟಕ ರಾಜಕೀಯ ವಲಯದಲ್ಲಿ ಇದೀಗ ಹೊಸ ಚರ್ಚೆಗೆ ಕಾರಣವಾಗಿರುವ ಹೆಸರು ದೇವರಾಜ್ ಅರಸು. ಟ್ರಕ್ ಟರ್ಮಿನಲ್ ಅಧ್ಯಕ್ಷ ಸೈಯದ್ ಅಹಮದ್ ಸಂಘಟನೆ ಮತ್ತು ಆಡಳಿತ ಅನುಭವವನ್ನು ಆಧಾರವಾಗಿಸಿಕೊಂಡು ಅವರು ಈಗ ವಿಧಾನ ಪರಿಷತ್ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವುದು ರಾಜಕೀಯ ವಲಯದಲ್ಲಿ ಗಮನ ಸೆಳೆಯುತ್ತಿದೆ. ಸೈಯದ್ ಅಹಮದ್ ಅವರು ಟ್ರಕ್ ಟರ್ಮಿನಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವಧಿಯಲ್ಲಿ ಸಾರಿಗೆ ಕ್ಷೇತ್ರದ ಸಮಸ್ಯೆಗಳು, ಚಾಲಕರ ಹಿತಾಸಕ್ತಿ, ಮೂಲಸೌಕರ್ಯ ಅಭಿವೃದ್ಧಿ, ಲಾಜಿಸ್ಟಿಕ್ ವ್ಯವಸ್ಥೆಯ ಸುಧಾರಣೆಗೆ ಒತ್ತು ನೀಡಿದ್ದಾರೆ. ವಿಶೇಷವಾಗಿ ಟ್ರಕ್ ಚಾಲಕರಿಗೆ ಸಂಬಂಧಿಸಿದ ಮೂಲಸೌಕರ್ಯ ಕೊರತೆ, ವಿಶ್ರಾಂತಿ ಸೌಲಭ್ಯ ಹಾಗೂ ಸಾರಿಗೆ ದರಗಳ ವಿಷಯಗಳಲ್ಲಿ ಅವರು ಸಕ್ರಿಯವಾಗಿ ಧ್ವನಿಯುತ್ತಿದ್ದಾರೆ. ಈ ರೀತಿಯ ಸಂಘಟನಾ ಕಾರ್ಯಗಳಿಂದಲೇ ಅವರು ಇದೀಗ MLC ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸರ್, ಇತ್ತೀಚೆಗಷ್ಟೇ ನಡೆದಂಥ ಒಂದು ಉಪಚುನಾವಣೆಯಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ನೀವೆಲ್ಲ ಓಡಾಡಿದ್ದೀರಾ, ಅಭೂತಪೂರ್ವ ಒಂದು ಗೆಲುವು ಸಾಧಿಸಿದ್ದಾರೆ. ಬಟ್ ಏನೋ ಎಲ್ಲೋ ಲೀಡ್ ಕಡಿಮೆ ಆಯಿತು ದಾವಣಗೆರೆಯಲ್ಲಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಒಂದು ಗೆಲುವಿಗೆ ಒಂದು ಅಭಿನಂದನೆ ತಿಳಿಸ್ತಾ. ದಾವಣಗೆರೆ ಚುನಾವಣೆದು ಪ್ರಚಾರದಲ್ಲಿ ನಾವು 7th ಮೇವರೆಗೂ ಅಲ್ಲೇ ಇದ್ವಿ. ನಾವು ಮೊದಲಿಂದಾನೂ ನಾನು ಹೇಳ್ತಾ ಇದ್ದೆ, ಪ್ರಚಾರ ಆದಮೇಲೆ ಹೇಳ್ಕೊಂಡೇ ಬರ್ತಿದ್ದೆ ಎಲ್ಲರಿಗೂ. ಇನ್ಫ್ಯಾಕ್ಟ್ ಒಂದು 2-3 ದಿವಸ ಹಿಂದೆ ನಮ್ಮೊಬ್ಬರು ನಾಯಕರು ಸಿಕ್ಕಿದ್ರು, ಅವ್ರಿಗೂ ಹೇಳಿದ್ದೆ, ನಾವು ಗೆಲ್ತೀವಿ, ಆದರೆ ಮಾರ್ಜಿನ್ ಕಡಿಮೆ ಆಗ್ತದೆ, 2,000ದಿಂದ 5,000-5,500 ಒಳಗಡೆ ನಾವು ಗೆಲ್ತೀವಿ ಅಂತ ಹೇಳಿದೆ. ಹಾಗೆ ಆಗಿದೆ. ಆದರೆ ನೀವು ಕೌಂಟಿಂಗ್ ನಡುವಾಗ ಈ ರೌಂಡ್ ಬೈ ರೌಂಡ್ ಅನೌನ್ಸ್ ಮಾಡ್ತಾರಲ್ಲ, ಅವಾಗ ನೋಡಿರ್ಬೋದು 8ನೇ ರೌಂಡ್ವರೆಗೂ BJP ಲೀಡಿತ್ತು. 9ನೇ ರೌಂಡ್ ಓಪನ್ ಮಾಡಿದ ತಕ್ಷಣ 10,000 ಹಿಡಿದೋಯ್ತು ಒಂದೇ ಸರಿ. ಆವಾಗ ಅನೌನ್ಸ್ಮೆಂಟು ಆಯಿತು. ಅದರಲ್ಲೇ ಮುಸ್ಲಿಂ ಏರಿಯಾಸದು ಕೌಂಟಿಂಗ್ ಶುರು ಆದ ತಕ್ಷಣ ಒಂದೇ ಸರಿ 10,000 ಮತಗಳ ಕಡಿಮೆ ಆಗಿದೆ BJPಗೆ. ಅಂದರೆ ಅರ್ಥ ಏನು, ಮುಸಲ್ಮಾನರು ದಾವಣಗೆರೆಯಲ್ಲಿ ಆ್ಯಸ್ ಯೂಶುವಲ್ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದಾರೆ. ನನ್ನ ಮಾಹಿತಿ ಪ್ರಕಾರ 76,000 ಮತಗಳು ಇಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಮ್ಸು. ಅದರಲ್ಲಿ ಒಂದು 50,000 ಜನದ್ದು ಪೋಲಿಂಗ್ ಆಗಿದೆ. 50,000ದಲ್ಲಿ ಹತ್ರ ಒಂದು 30,000 ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಆ 30,000 ವೋಟ್ಸು ಕಾಂಗ್ರೆಸ್ಸಿಗೆ ಬರ್ತಾ ಇರಲಿಲ್ಲ ಅಂತಂದರೆ, ನಾನು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ನಾವು ಸೋಲ್ತಿದ್ದು. ಸರ್, ಈ ಒಂದು ಈಗಲೂ ಸಹ 18,000 ಚಿಲ್ಲರೆ SDP ಅವರು ತೊಗೊಂಡಿದ್ದಾರೆ. ನಮಗೆ ಆಶ್ಚರ್ಯನೇ ಆಯಿತು. ಆದರೆ ಸ್ವಲ್ಪ ನಮಗೆ ಡೌಟ್ಸು ಇತ್ತು. ಇವನು, ನಾನು ಎಲ್ಲರಿಗೂ ಹೇಳ್ತಿದ್ದೆ ಒಂದು 10,000ವರೆಗೂ ತೊಗೋಬೋದು ಅಂಥೇಳಿ. ಆದರೆ 18,500 ವೋಟ್ ಅವ್ರಿಗೆ ಬಂದಿದೆ ಅಂತಂದರೆ ಸಹಾಯ ಆಗಿರ್ತದೆ ಅವ್ರಿಗೆ. ನಮ್ಮವರೇ ಅಲ್ಲಿ ಲೋಕಲ್ ಲೆವೆಲಲ್ಲಿ ಯಾರೋ ಸಹಾಯ ಮಾಡಿರ್ತಾರೆ, ಅದರಿಂದ ಆಗಿದೆ. ಇದು ಯಾಕಾಯಿತು ಅಂತಂದರೆ, ಕೆಲವರು ನಮ್ಮವರು ಎಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಗೆ ಮೋಸ ಆಗಿದೆ ಅಂತ ಹೇಳಿಬಿಟ್ಟು. ನಾನು ಒಂದು ಪ್ರಶ್ನೆ ಇವರೆಲ್ಲರಿಗೂ ಕೇಳಬೇಕು. ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸ್ಟೇಟು 17 ಜನ ಮುಸ್ಲಿಮ್ಸ್ಗೆ ಸೀಟ್ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ 10 ಜನ ಗೆದ್ದು ಬಂದಿರತಕ್ಕಂಥದ್ದು, ಮತ್ತು 4 MLCs ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸ್ಟೇಟ್ ತೋರಿಸಿ ನಮಗೆ, ಆವಾಗ ನಾನು ಒಪ್ಕೋತೀನಿ. ಕಾಂಗ್ರೆಸ್ ಪಕ್ಷದ ಐಡಿಯಾಲಜೀಸ್ನ ಒಪ್ಕೊಂಡು ಈ ಕರ್ನಾಟಕ ರಾಜ್ಯದ ಮುಸಲ್ಮಾನರು, ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯ ಅವರದ್ದು ಸರ್ಕಾರ, ಮತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ DK ಶಿವಕುಮಾರ್ ಅವರ ಸರ್ಕಾರ, ಅವರಿಬ್ಬರು ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ಪ್ರಾಮಿಸ್ ಮಾಡಿದರು, ಏನು ವಾದ ಮಾಡಿದರು ಜನರಿಗೆ, ನಾವು ಗೆದ್ದು ಬಂದಿದ ತಕ್ಷಣ ನಾವು ನಿಮಗೆ 5 ಗ್ಯಾರಂಟೀಸ್ ಕೊಡ್ತೀವಿ ಅಂಥೇಳಿ ಸಕ್ಸಸ್ಫುಲ್ಲಾಗಿ ಆ 5 ಗ್ಯಾರಂಟೀಸ್ ಕೊಟ್ಟು ಬರ್ತಾ ಇದ್ದಾರೆ. ಅದರ ಪರಿಣಾಮ ಕೂಡ ಈ ಚುನಾವಣೆಯಲ್ಲಿ ಎದ್ದು ಕಾಣಿಸ್ತದೆ. ಬಾಗಲಕೋಟೆಯಲ್ಲಿ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರು ಒಂದು 5,000 ಗೆಲ್ತೀವಿ, ಒಂದು 22,000ದಿಂದ ಗೆದ್ದಿದ್ದೀವಿ ಅಲ್ಲಿ. ಸರ್, ದಾವಣಗೆರೆಯಲ್ಲಿ ಹೇಳ್ತಾರೆ BJP ಅಭ್ಯರ್ಥಿ ಹಣದ ಹೊಳೆ ಹೊರಿಸಿದ್ರು ಅವರು. ಹಣದ ಹೊಳೆ ಹೊರಿಸಿರೋದ್ರಿಂದ ಅವ್ರಿಗೆ ಗೆಲುವಾಯಿತು. ಯಾಕೆ ಅವ್ರ ಹತ್ರ ಹಣ ಇಲ್ವಂತೆ BJP ಹತ್ರ? ಸೆಂಟ್ರಲ್ ಗೌರ್ಮೆಂಟ್ ಇದೆ,
ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಂಡು ನಮಗೆ ಹೇಳ್ತಾರೆ ಅಂತಂದರೆ, ಮಲ್ಲಿಕಾರ್ಜುನ್ ಅವರು ಇಡೀ ಪ್ರಪಂಚಕ್ಕೆ ಗೊತ್ತು, ದುಡ್ಡವರು, ಕರೆಕ್ಟ್. ಹೌದು. ಅದರ ಬಗ್ಗೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಅಲ್ವಾ? ಹಾಗೆ ನಿಮ್ಮ ಮನಸ್ಸಿಗೆ ಎತ್ತಿದ್ರೆ ಬೇಡಪ್ಪ ಎಲೆಕ್ಷನ್ ನಿಲ್ಲೋದು, ಮಲ್ಲಿಕಾರ್ಜುನ್ಗೆ ಹಣದಲ್ಲಿ ನಾವು ಸೋಲ್ಸೋಕ್ಕಾಗೋದಿಲ್ಲ ಅಂತೇಳಿ ಕೂತ್ಕೋಬೇಕಾಗಿತ್ತು ಮನೇಲಿ ಸುಮ್ಮನೆ. ಯಾಕೆ ಬಂದ್ರಂತೆ? ಈಗ ಇಲ್ಲಿ ಇಷ್ಟೇ, ಒಳ್ಳೆ ಕ್ಯಾಂಡಿಡೇಟು, ಸಮರ್ಥ್ಗೆ ಒಂದು ಕಪ್ಪು ಚಿಕ್ಕೆ ಇಲ್ಲ, ಹೊಸಬ, ಮತ್ತು ಮನೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ತಾಯಿ ತಂದೆ ಇದ್ದಾರೆ. ಶಾಮನೂರು ಶಿಫಿರ್ ಅವ್ರದ್ದು ಹೆಸರಿದೆ, 35 ವರ್ಷದಿಂದ ಅಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಮನೆಗೆ ಹೋಗಿದ್ವಿ, ನಾವು ಮುಸಲ್ಮಾನರು ಮನೆಗೆ ಹೋಗಿದ್ವಿ, ಕೇಳ್ಕೊಂಡ್ವಿ. ಅವರೇ ಇಲ್ಲಪ್ಪ, ಇಲ್ಲ ಸ್ವಾಮಿ, ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದು, ಕಾಂಗ್ರೆಸ್ ಅನ್ನ ಕೊಡ್ತಾಯಿದೆ ನಮಗೆ, 2,000 ತಿಂಗಳಿಗೆ ಬರ್ತಾಯಿದೆ. ನಮ್ಮ ಮನೇಲಿ ಗ್ರ್ಯಾಜುಯೇಟ್ ಇದ್ದಾನೆ, ಅವನಿಗೆ 3,000 ರೂಪಾಯಿ ಬರ್ತದೆ. ಡಿಪ್ಲೊಮಾ ಹೋಲ್ಡರ್ ಇದ್ದರೆ 1,500 ಬರ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ನಾವು ಓಡಾಡ್ಬೋದು, ಅನ್ನಭಾಗ್ಯ ಇದೆ, ನಾವು ಯಾಕೆ ಕಾಂಗ್ರೆಸ್ಸಿಗೆ ಬಿಟ್ಟು ಹೋಗೋಣ? ಈ ಥರ ಮಾತುಗಳು ಎಲ್ಲ ಹೇಳಿದರು ನಮಗೆ. ಆವಾಗ ನಮಗೆ ಗ್ಯಾರಂಟಿ ಆಯಿತು. ಈ 5 ಗ್ಯಾರಂಟೀಸಿಂದ ಗ್ಯಾರಂಟಿ ಓಟು ನಮಗೆ ಕಾಂಗ್ರೆಸ್ಸಿಗೆ ಸಿಗ್ತದೆ ಅಂಥೇಳಿ ಸಿಕ್ಕಿದ್ದೆ, ಗೆದ್ದಿದ್ದೀವಿ. ಈಗ ಗೆಲುವನ್ನು ಆಚರಿಸ್ತಾ ಇದ್ದೀವಿ. ಆ ಒಂದು ಏನಂತಾರೆ ಅದಕ್ಕೆ, ಸಂತೋಷ ಇದೆ. ಆ ಸಂತೋಷದಿಂದ ಇದ್ದೀವಿ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸ್ಬೇಕು ಅಂತ ಹೇಳ್ತಿದ್ರೋ ಅವರೆಲ್ಲ ಸ್ವಲ್ಪ ಈಗ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ವಿರೋಧ ಪಕ್ಷಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ವಿರೋಧ ಪಕ್ಷಕ್ಕೆ ಏನು ಸಂದೇಶ ಕೊಡಬೇಕು? ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದ ಕೆಲಸ ಮಾಡ್ಕೊಂಡಿರಿ. ಒಂದು ಕಾಲದಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ, ಜನ ಒಪ್ಕೊಂಡ್ರು, ತೀರ್ಮಾನ ಕೊಟ್ಟರು, ಪಕ್ಷ ಕಟ್ಟಿದ್ವಿ. ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಪಕ್ಷ ಕಟ್ಟಿದ್ದೀವಿ. ಅದೇ ರೀತಿ ನಿಮಗೆ ಆ ಒಂದು ಹುಮ್ಮಸ್ಸಿದ್ರೆ ಕೆಲಸ ಮಾಡಿರಿ. ಜೊತೆಗೆ ಕೇರಳದಲ್ಲೂ ಸಹ ವಿಜಯ ಗಳಿಸಿದ್ದೀರ ಕಾಂಗ್ರೆಸ್ ಪಕ್ಷ. ಅದೇ ನಾನು ಎಲ್ಲ ಮೊದಲು ನಮ್ಮ ದಾವಣಗೆರೆ ಕ್ಷೇತ್ರದ ಎಲ್ಲ ಜನರಿಗೆ, ಎಲ್ಲ ಮತ ಬಾಂಧವರಿಗೆ, ಮತ್ತು ಪರ್ಟಿಕ್ಯುಲರ್ಲಿ ನಮ್ಮ ಮುಸಲ್ಮಾನರ ಬಾಂಧವರಿಗೆ ಕೃತಜ್ಞತೆನ ಹೇಳ್ತೀನಿ. ಯಾಕಂದರೆ ಅವರು ಹಿಂದೆ ಮುಂದೆ ಏನು ನೋಡದೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಇದರ ಜೊತೆ ಕೇರಳದಲ್ಲೂ ಕೂಡ ಏನೊಂದು ಗೆಲುವಾಗಿದೆ, ಕೇರಳದಲ್ಲೂ ಕೂಡ ಕೇರಳ ಜನತೆಗೆ ಒಂದೊಂದು ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡಬೇಕು. ಇದು ಏನಂತಾರೆ ಅದಕ್ಕೆ, ಇಟ್ಸ್ ಲೈಕ್ ಎ ಬಬಲ್, ನೀರಲ್ಲಿ ಒಂದು ಗುಳ್ಳೆ ಥರ ನಡೀತಾ ಇದೆ. ಇನ್ನೂ 2-3 ದಿವಸ ವರ್ಷ ನಡೀಬೋದು ಅಷ್ಟೇ. ಆಮೇಲೆ ಕಾಂಗ್ರೆಸ್ ಬಂದೇ ಬರ್ತದೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ, ಮತ್ತು ಇಲ್ಲೆಲ್ಲ ಒಳ್ಳೆಯ ರೀತಿಯಿಂದ ಸರ್ಕಾರ ನಡೀತದೆ, ಪಕ್ಷನೂ ನಡೀತದೆ, ಎಲ್ಲ ಒಳ್ಳೆಯದೇ ಆಗ್ತದೆ. ಸ್ಟೇಟಲ್ಲಿ ಬಿಜೆಪಿ ಸರ್ಕಾರ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ವೋಟರ್ಸ್ನ ಡೆಲಿಷನ್ ಮಾಡಿದ್ರಲ್ಲ, ಈಗೇನು ನಡೀತದೆ, SIR ನಡೀತಾ ಇದೆಯಲ್ಲ, ಆ SIR ಮಾಡಿ ಲಕ್ಷಾಂತರ ವೋಟರ್ಸ್ಗೆ ತೆಗೆದಿದ್ದು ಒಂದು. ಅದಾದಮೇಲೆ ಆಸಾಮಲ್ಲಿ ಮನೆಗೆ ದುಡ್ಡು ಹಂಚಿದ್ದು, ಅದು ಒಂದು ಕಾರಣ. ಒಂದು ಟೈಮ್ ಇದೆ ಅವ್ರದ್ದು ನಡೀತಾ ಇದೆ ಅಷ್ಟೇ. ಆ ಟೈಮ್ ಮುಗಿದ್ಮೇಲೆ ತುಂಬ ಹತ್ರ ಇದೆ ಟೈಮ್ ಮುಗಿಯೋದಕ್ಕೆ. ಅದಾದಮೇಲೆ ಎಲ್ಲ ನಾವೇ ಬರ್ತೀವಿ, ಕಾಂಗ್ರೆಸ್ಸೇ ಬರ್ತದೆ. ರಾಹುಲ್ ಗಾಂಧಿಯವರು ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಲೀಡರ್ಗಳೇ ಒಂದು ಚಿಕ್ಕ ಚುನಾವಣೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಂತವ್ರಿಗೆ ಏನು ಸಂದೇಶ? ದಾವಣಗೆರೆಯಲ್ಲಿ ಚುನಾವಣೆ ಪ್ರಚಾರ ನಡೀತಾ ಇದ್ದಲ್ಲ, ಆವಾಗಲೂ ಕೂಡ ನಾನು ಹೇಳಿದ್ದೆ, ಇದು ಯಾರೋ ತಪ್ಪು ಮಾಹಿತಿ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮವ್ರಿಗೆ. ಆ ತಪ್ಪು ಮಾಹಿತಿಗೆ ಬಲಿಯಾಗಿ ಹೇಳುವಂಥದ್ದು ಏನು ಮಾತಾಡಬಾರ್ದಾಗಿತ್ತು ಅದೆಲ್ಲ ಮಾತಾಡಿದ್ದಾರೆ. ಅದರಿಂದ ನಾನು ಹೇಳಿದೆ, ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ವಿರುದ್ಧವಾಗಿ ಕಟ್ಟೋದು ಅದರಷ್ಟು ಕೆಟ್ಟ ಕೆಲಸನೇ ಇಲ್ಲ. ಈಗ ಉದಾಹರಣೆಗೆ ನಾವು ಏನಾದರೂ ನಮ್ಮ ಮುಸಲ್ಮಾನ್ ಸಮಾಜ ಏನಾದರೂ ಕಾಂಗ್ರೆಸ್ಸಿಗೆ ಸೋಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಇದ್ದಿದ್ದು. ಅದರ ಕ್ಯಾಂಡಿಡೇಟ್ ಯಾರು?
ಒಬ್ರು ಲಿಂಗಾಯತ ಸಮಾಜ. ನಾವು ಅದ್ರ ಜೊತೆ ಲಿಂಗಾಯತ ಸಮಾಜಕ್ಕೂ ವಿರೋಧ ಮಾಡ್ದಂಗೆ ಆಗ್ತಾಯಿಲ್ಲ. ನಾನು ಅದು ಹೇಳ್ತಾ ಇದ್ದೆ, ಒಂದು ಸಮಾಜಕ್ಕೆ ವಿರೋಧ ಮಾಡೋದು ಬೇಡ. ಇದು 2 ವರ್ಷದ ಎಲೆಕ್ಷನ್. ಮತ್ತು ಈಗ ತಾನೇ ಹೇಳಿದೆ ನಾನು, ನಮ್ಮ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥದ್ದು ಸೀಟ್ಸು, ಗೆದ್ದಿರ್ತಕ್ಕಂಥದ್ದು ಸೀಟ್ಸು, MLC ಮಾಡಿರ್ತಕ್ಕಂಥದ್ದು, UT ಖಾದರ್ಗೆ ಸ್ಪೀಕರ್ ಮಾಡಿದ್ದಾರೆ, ನಸೀರ್ ಅಹಮದ್ಗೆ ಪೊಲಿಟಿಕಲ್ ಸೆಕ್ರೆಟರಿ ಟಾಪ್ ಮೋಸ್ಟ್ ಪೋಸ್ಟ್ ಅವ್ರಿಗೆ ಮಾಡಿದ್ರು, ಮತ್ತು ಜಮೀರ್ ಅಹಮದ್ಗೆ ಮಿನಿಸ್ಟ್ರ್ ಮಾಡಿದ್ರು, ರಹೀಮ್ ಖಾನ್ಗೆ ಮಿನಿಸ್ಟ್ರ್ ಮಾಡಿದ್ರು. ಇಷ್ಟೆಲ್ಲ ಯಾವ ಸ್ಟೇಜಲ್ಲಿ ಮಾಡಿದ್ದಾರೆ? ಈ ಕಾಂಗ್ರೆಸ್ಸಿಗೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಮುಸಲ್ಮಾನೆಲ್ಲ, ಅವರು ಆನ್ಸರ್ ಮಾಡಬೇಕು ಇದಕ್ಕೆ. ಈಗ ಅವರು ನಸೀರ್ ಅಹಮದ್ ಅವರು ಅದೆಲ್ಲ ಅವರೇ ಸ್ವಲ್ಪ ಆಲೋಚನೆ ಮಾಡ್ಕೋಬೇಕು ಅದರ ಬಗ್ಗೆ. ಮತ್ತು ಈ ಸಂದರ್ಭ ಇಲ್ಲ ಅದೆಲ್ಲ ಮಾತಾಡೋದಕ್ಕೆ. ಎಲ್ಲ ಎಲೆಕ್ಷನ್, ಚುನಾವಣೆ ಆಯಿತು, ಎಲ್ಲ ಆಯಿತು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಮತ್ತೆ ಪಕ್ಷಕ್ಕೆ ಬರ್ತಾರೆ ಸರ್ ಅವರು? ಅದು ಹೇಳಿದ್ನಲ್ಲ, ಅವ್ರಿಗೆ ಬಿಟ್ಟಿದ್ದು. ಬರ್ತಾರೆ ಅಂತಂದ್ರೆ ನಸೀರ್ ಅಹಮದ್ಗೆ ಪಕ್ಷದಿಂದ ಎಲ್ಲಿ ತೆಗ್ದಿದ್ದಾರೆ ರೀ? ಬರೀ ಪೊಲಿಟಿಕಲ್ ಸೆಕ್ರೆಟರಿ CM ಆಗಿದ್ದರು. ಇಟ್ ಈಸ್ ಎ ಅಡ್ಮಿನಿಸ್ಟ್ರೇಟಿವ್ ಡೆಸಿಷನ್. ಅವ್ರಿಗೆ CM ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದು ಚೀಫ್ ಮಿನಿಸ್ಟ್ರೇ, ತೆಗೆದಿದ್ದು ಅವರೇ, ಪಕ್ಷದಿಂದ ಏನೂ ಆದೇಶ ಬಂದಿಲ್ಲ. ಜಬ್ಬಾರ್ಗೆ ಬಿಕಾಸ್ ಹಿ ವಾಸ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಚೇರ್ಮನ್, ಆ್ಯಸ್ ಎ ಚೇರ್ಮನ್ ಅವ್ರಿಗೆ ಸೀಟ್ ಕೊಡದೇ ಇರಲಿ, MLC ಆಗಿದ್ದಾರೆ, 3 ವರ್ಷ ಬಾಕಿ ಇದೆ ಅವ್ರಿಗೆ ಮಲ್ಲಿಕಾರ್ಜುನ್ಗೆ ಏನೋ ಡಿಫ್ರೆನ್ಸಸ್ ಇರ್ಬೋದು. ಇದ್ರೂ ಕೂಡ ಪಕ್ಷ ದೊಡ್ಡದು, ಮಲ್ಲಿಕಾರ್ಜುನ್ ದೊಡ್ಡದಲ್ಲ. ಪಕ್ಷಕ್ಕೋಸ್ಕರ ಬಂದು ದುಡಿಬೇಕಾಗಿತ್ತು ಅವರು. ಆ್ಯಸ್ ಎ ಚೇರ್ಮನ್ ನಾನು ಒಂದು 7 ವರ್ಷ ಚೇರ್ಮನ್ ಇದ್ದಪ್ಪ. ಈ ಅವಧಿಯಲ್ಲಿ 3 ಸರಿ MLCದು ಬಂತು. ನಾನು ಕೇಳಿದ್ದೆ, ನನಗೆ ಕೊಟ್ಟಿಲ್ಲ, ನಾನು ಪಕ್ಷಕ್ಕೆ ಕೆಲಸ ಮಾಡಲಿಲ್ವ ಬಂದು? ಅದೆಲ್ಲ ಮರೆತು ಬಂದು ಇವರು ಕೆಲಸ ಮಾಡಬೇಕಾಗಿತ್ತು, ಆಚೆ ಬರಬೇಕಾಗಿತ್ತು. ಅವ್ರು ಕರೆದಿಲ್ಲ, ಇವ್ರು ಕರೆದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅದೆಲ್ಲ ಎಕ್ಸ್ಕ್ಯೂಸಸ್ಸು ಮಾಡಬಾರ್ದು ಆ ಥರ. ನಮಗೆ ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡದಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಪಕ್ಷದ ಪೂಜೆ ಮಾಡಿರಿ, ವ್ಯಕ್ತಿ ಪೂಜೆ ಬೇಡ ಅಂತ ಹೇಳಿಬಿಟ್ಟು.